ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಕೊಟ್ಟಿರುವಂತಹ ರಿಟ್ ಅರ್ಜಿಯಲ್ಲಿನ ಮಾಹಿತಿ ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ರಿಟ್ ಅರ್ಜಿ. ಚಿನ್ನಯ್ಯನ ಮಾತಿನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕಿದೆ. ಎಷ್ಟು ಸತ್ಯ ಹೇಳ್ತಿದ್ದಾರೆ, ಎಷ್ಟು ಸುಳ್ಳಿದೆ ಗೊತ್ತಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣದ ಬಗ್ಗೆಯೂ ಕೂಡ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಕೋರ್ಟ್ ಎಸ್ಐಟಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದೆ, ಆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರೆ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಅಲ್ಲಿ ಇಟ್ ಇಸ್ ಅ ಕೋರ್ಟ್ ಮಾನಿಟರ್ಡ್. ಇದು ಕೋರ್ಟ್ ಅವರು ಎಸ್ಐಟಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್ಐಟಿ ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಮ ತಿಳಿಸ್ತೀವಿ. ಈಗ 200 ನೋಡಿ, ಅದು ಮಾಧ್ಯಮದಲ್ಲಿರ್ಬೋದು, ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ. 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಕೋರ್ಟ್ ಅವರು ಎಸ್ಐಟಿ ಚೀಫಿಗೆ ಉತ್ತರ ಕೊಡೋಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತಾರೆ. ಎಸ್ಐಟಿ ವರದಿ ಪಬ್ಲಿಕ್ ಕೊಡಬೇಕು. ಪ್ರಕಾಶ್ ರಾಜ್ ಅವರು ಈ ರೀತಿ ಯಾವ ರೀತಿ ನಡ್ಕೋಬೇಕು? ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು ಎಸ್ಐಟಿ ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡ್ಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು